ಭಾಸ್ಕರ್ ರಾವ್ ಫೋನ್ ಕದ್ದಾಲಿಕೆ ಆರೋಪ ಕೇಸ್ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ರಿಲೀಫ್ ಸಿಕ್ಕಂತಾಗಿದೆ. ಅಧಿಕಾರಿ ವಿರುದ್ಧ ಇಲಾಖಾ ತನಿಖೆಗೆ ನೋಟಿಸ್ಗೆ ತಡೆ ನೀಡಲಾಗಿದೆ. ಸರ್ಕಾರದ ನೋಟಿಸ್ ಪ್ರಶ್ನಿಸಿ ಸಿಎಟಿ ಮೆಟ್ಟಿಲೇರಿದ್ದಾರೆ ಐಪಿಎಸ್ ಅಧಿಕಾರಿ. ಮುಕ್ತಾಯಗೊಂಡಿದ್ದಂಥ ಕೇಸ್ಗೆ ಮತ್ತೆ ತನಿಖೆಗೆ ಸರ್ಕಾರ ನೋಟಿಸ್. 6 ವರ್ಷದ ಬಳಿಕ ಮತ್ತೆ ಇಲಾಖಾ ತನಿಖೆ ನೋಟಿಸ್ ನೀಡಿತ್ತು. ಸದ್ಯ ಸಿಎಟಿ ಅಂದ್ರೆ ಕೇಂದ್ರ ಆಡಳಿತ ಮಂಡಳಿ ತಡೆಯನ್ನು ನೀಡಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಸಿಎಟಿ ಆದೇಶವನ್ನು ಹೊರಡಿಸಿದೆ. ಸಿಬಿಐನಿಂದ 2 ಬಾರಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದ್ದಂಥ ಕೇಸ್ ಇದು. ಕದ್ದಾಲಿಕೆ ಕೇಸ್ನಲ್ಲಿ ಅಲೋಕ್ ಕುಮಾರ್ ಪಾತ್ರವಿಲ್ಲ ಅಂತ ಸಿಬಿಐ ವರದಿ ನೀಡಿದೆ. ಸಿಬಿಐ ವರದಿಯನ್ನು ಆಧರಿಸಿ ಇಲಾಖಾ ತನಿಖೆ ಕೈಬಿಟ್ಟಿದ್ದಂಥ ರಾಜ್ಯ ಸರ್ಕಾರ ಚೀಫ್ ಸೆಕ್ರೆಟರಿ ರಜನೀಶ್ ಗೋಯಲ್ ಇದ್ದಾಗ ಡಿಇಯನ್ನು ಕೈಬಿಡಲಾಗಿತ್ತು. 6 ವರ್ಷದ ಬಳಿಕ ಮತ್ತೆ ಇಲಾಖಾ ತನಿಖೆ ನೋಟಿಸ್ ಅನ್ನು ನೀಡಿತ್ತು. ಬಡ್ತಿ ನೀಡಬೇಕಿದ್ದಂಥ ಸಮಯದಲ್ಲಿ ಇಲಾಖಾ ತನಿಖೆಗೆ ಸರ್ಕಾರ ನೋಟಿಸ್ ನೀಡಿತ್ತು. ಅಲೋಕ್ ಮೋಹನ್ ನಿವೃತ್ತಿ ಬಳಿಕ ಅಲೋಕ್ ಕುಮಾರ್ಗೆ ಬಡ್ತಿ ಸಿಗಬೇಕಿತ್ತು. ಸದ್ಯ ಬಡ್ತಿ ಸಂಬಂಧ ಯಾವುದೇ ಆದೇಶ ಮಾಡದಂತ ರಾಜ್ಯ ಸರ್ಕಾರ ಈಗ ಮತ್ತೆ ಒಂದು ರೀತಿಯಲ್ಲಿ ತಲೆಬಿಸಿ ಶುರುವಾಗಿದೆ. ಭಾಸ್ಕರ್ ರಾವ್ ಫೋನ್ ಕದ್ದಾಲಿಕೆ ಆರೋಪ ಕೇಸ್ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ರಿಲೀಫ್ ಸಿಕ್ಕಂತಾಗಿದೆ. ಅಧಿಕಾರಿ ವಿರುದ್ಧ ಇಲಾಖಾ ತನಿಖೆಗೆ ನೋಟಿಸ್ಗೆ ತಡೆ ನೀಡಲಾಗಿದೆ. ಸರ್ಕಾರದ ನೋಟಿಸ್ ಪ್ರಶ್ನಿಸಿ ಸಿಎಟಿ ಮೆಟ್ಟಿಲೇರಿದ್ದಾರೆ ಐಪಿಎಸ್ ಅಧಿಕಾರಿ. ಮುಕ್ತಾಯಗೊಂಡಿದ್ದಂಥ ಕೇಸ್ಗೆ ಮತ್ತೆ ತನಿಖೆಗೆ ಸರ್ಕಾರ ನೋಟಿಸ್. 6 ವರ್ಷದ ಬಳಿಕ ಮತ್ತೆ ಇಲಾಖಾ ತನಿಖೆ ನೋಟಿಸ್ ನೀಡಿತ್ತು. ಸದ್ಯ ಸಿಎಟಿ ಅಂದ್ರೆ ಕೇಂದ್ರ ಆಡಳಿತ ಮಂಡಳಿ ತಡೆಯನ್ನು ನೀಡಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಸಿಎಟಿ ಆದೇಶವನ್ನು ಹೊರಡಿಸಿದೆ. ಸಿಬಿಐನಿಂದ 2 ಬಾರಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದ್ದಂಥ ಕೇಸ್ ಇದು. ಕದ್ದಾಲಿಕೆ ಕೇಸ್ನಲ್ಲಿ ಅಲೋಕ್ ಕುಮಾರ್ ಪಾತ್ರವಿಲ್ಲ ಅಂತ ಸಿಬಿಐ ವರದಿ ನೀಡಿದೆ. ಸಿಬಿಐ ವರದಿಯನ್ನು ಆಧರಿಸಿ ಇಲಾಖಾ ತನಿಖೆ ಕೈಬಿಟ್ಟಿದ್ದಂಥ ರಾಜ್ಯ ಸರ್ಕಾರ ಚೀಫ್ ಸೆಕ್ರೆಟರಿ ರಜನೀಶ್ ಗೋಯಲ್ ಇದ್ದಾಗ ಡಿಇಯನ್ನು ಕೈಬಿಡಲಾಗಿತ್ತು. 6 ವರ್ಷದ ಬಳಿಕ ಮತ್ತೆ ಇಲಾಖಾ ತನಿಖೆ ನೋಟಿಸ್ ಅನ್ನು ನೀಡಿತ್ತು. ಬಡ್ತಿ ನೀಡಬೇಕಿದ್ದಂಥ ಸಮಯದಲ್ಲಿ ಇಲಾಖಾ ತನಿಖೆಗೆ ಸರ್ಕಾರ ನೋಟಿಸ್ ನೀಡಿತ್ತು. ಅಲೋಕ್ ಮೋಹನ್ ನಿವೃತ್ತಿ ಬಳಿಕ ಅಲೋಕ್ ಕುಮಾರ್ಗೆ ಬಡ್ತಿ ಸಿಗಬೇಕಿತ್ತು. ಸದ್ಯ ಬಡ್ತಿ ಸಂಬಂಧ ಯಾವುದೇ ಆದೇಶ ಮಾಡದಂತ ರಾಜ್ಯ ಸರ್ಕಾರ ಈಗ ಮತ್ತೆ ಒಂದು ರೀತಿಯಲ್ಲಿ ತಲೆಬಿಸಿ ಶುರುವಾಗಿದೆ. ಭಾಸ್ಕರ್ ರಾವ್ ಫೋನ್ ಕದ್ದಾಲಿಕೆ ಆರೋಪ ಕೇಸ್ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ರಿಲೀಫ್ ಸಿಕ್ಕಂತಾಗಿದೆ. ಅಧಿಕಾರಿ ವಿರುದ್ಧ ಇಲಾಖಾ ತನಿಖೆಗೆ ನೋಟಿಸ್ಗೆ ತಡೆ ನೀಡಲಾಗಿದೆ. ಸರ್ಕಾರದ ನೋಟಿಸ್ ಪ್ರಶ್ನಿಸಿ ಸಿಎಟಿ ಮೆಟ್ಟಿಲೇರಿದ್ದಾರೆ ಐಪಿಎಸ್ ಅಧಿಕಾರಿ. ಮುಕ್ತಾಯಗೊಂಡಿದ್ದಂಥ ಕೇಸ್ಗೆ ಮತ್ತೆ ತನಿಖೆಗೆ ಸರ್ಕಾರ ನೋಟಿಸ್. 6 ವರ್ಷದ ಬಳಿಕ ಮತ್ತೆ ಇಲಾಖಾ ತನಿಖೆ ನೋಟಿಸ್ ನೀಡಿತ್ತು. ಸದ್ಯ ಸಿಎಟಿ ಅಂದ್ರೆ ಕೇಂದ್ರ ಆಡಳಿತ ಮಂಡಳಿ ತಡೆಯನ್ನು ನೀಡಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಸಿಎಟಿ ಆದೇಶವನ್ನು ಹೊರಡಿಸಿದೆ. ಸಿಬಿಐನಿಂದ 2 ಬಾರಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದ್ದಂಥ ಕೇಸ್ ಇದು. ಕದ್ದಾಲಿಕೆ ಕೇಸ್ನಲ್ಲಿ ಅಲೋಕ್ ಕುಮಾರ್ ಪಾತ್ರವಿಲ್ಲ ಅಂತ ಸಿಬಿಐ ವರದಿ ನೀಡಿದೆ. ಸಿಬಿಐ ವರದಿಯನ್ನು ಆಧರಿಸಿ ಇಲಾಖಾ ತನಿಖೆ ಕೈಬಿಟ್ಟಿದ್ದಂಥ ರಾಜ್ಯ ಸರ್ಕಾರ ಚೀಫ್ ಸೆಕ್ರೆಟರಿ ರಜನೀಶ್ ಗೋಯಲ್ ಇದ್ದಾಗ ಡಿಇಯನ್ನು ಕೈಬಿಡಲಾಗಿತ್ತು. 6 ವರ್ಷದ ಬಳಿಕ ಮತ್ತೆ ಇಲಾಖಾ ತನಿಖೆ ನೋಟಿಸ್ ಅನ್ನು ನೀಡಿತ್ತು. ಬಡ್ತಿ ನೀಡಬೇಕಿದ್ದಂಥ ಸಮಯದಲ್ಲಿ ಇಲಾಖಾ ತನಿಖೆಗೆ ಸರ್ಕಾರ ನೋಟಿಸ್ ನೀಡಿತ್ತು. ಅಲೋಕ್ ಮೋಹನ್ ನಿವೃತ್ತಿ ಬಳಿಕ ಅಲೋಕ್ ಕುಮಾರ್ಗೆ ಬಡ್ತಿ ಸಿಗಬೇಕಿತ್ತು. ಸದ್ಯ ಬಡ್ತಿ ಸಂಬಂಧ ಯಾವುದೇ ಆದೇಶ ಮಾಡದಂತ ರಾಜ್ಯ ಸರ್ಕಾರ ಈಗ ಮತ್ತೆ ಒಂದು ರೀತಿಯಲ್ಲಿ ತಲೆಬಿಸಿ ಶುರುವಾಗಿದೆ. ಭಾಸ್ಕರ್ ರಾವ್ ಫೋನ್ ಕದ್ದಾಲಿಕೆ ಆರೋಪ ಕೇಸ್ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ರಿಲೀಫ್ ಸಿಕ್ಕಂತಾಗಿದೆ. ಅಧಿಕಾರಿ ವಿರುದ್ಧ ಇಲಾಖಾ ತನಿಖೆಗೆ ನೋಟಿಸ್ಗೆ ತಡೆ ನೀಡಲಾಗಿದೆ. ಸರ್ಕಾರದ ನೋಟಿಸ್ ಪ್ರಶ್ನಿಸಿ ಸಿಎಟಿ ಮೆಟ್ಟಿಲೇರಿದ್ದಾರೆ ಐಪಿಎಸ್ ಅಧಿಕಾರಿ.
ಮುಕ್ತಾಯಗೊಂಡಿದ್ದಂಥ ಕೇಸ್ಗೆ ಮತ್ತೆ ತನಿಖೆಗೆ ಸರ್ಕಾರ ನೋಟಿಸ್. 6 ವರ್ಷದ ಬಳಿಕ ಮತ್ತೆ ಇಲಾಖಾ ತನಿಖೆ ನೋಟಿಸ್ ನೀಡಿತ್ತು. ಸದ್ಯ ಸಿಎಟಿ ಅಂದ್ರೆ ಕೇಂದ್ರ ಆಡಳಿತ ಮಂಡಳಿ ತಡೆಯನ್ನು ನೀಡಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಸಿಎಟಿ ಆದೇಶವನ್ನು ಹೊರಡಿಸಿದೆ. ಸಿಬಿಐನಿಂದ 2 ಬಾರಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದ್ದಂಥ ಕೇಸ್ ಇದು. ಕದ್ದಾಲಿಕೆ ಕೇಸ್ನಲ್ಲಿ ಅಲೋಕ್ ಕುಮಾರ್ ಪಾತ್ರವಿಲ್ಲ ಅಂತ ಸಿಬಿಐ ವರದಿ ನೀಡಿದೆ. ಸಿಬಿಐ ವರದಿಯನ್ನು ಆಧರಿಸಿ ಇಲಾಖಾ ತನಿಖೆ ಕೈಬಿಟ್ಟಿದ್ದಂಥ ರಾಜ್ಯ ಸರ್ಕಾರ ಚೀಫ್ ಸೆಕ್ರೆಟರಿ ರಜನೀಶ್ ಗೋಯಲ್ ಇದ್ದಾಗ ಡಿಎನ ಕೈಬಿಡಲಾಗಿತ್ತು. 6 ವರ್ಷದ ಬಳಿಕ ಮತ್ತೆ ಇಲಾಖಾ ತನಿಖೆ ನೋಟಿಸ್ ಅನ್ನು ನೀಡಿತ್ತು. ಬಡ್ತಿ ನೀಡಬೇಕಿದ್ದಂಥ ಸಮಯದಲ್ಲಿ ಇಲಾಖಾ ತನಿಖೆಗೆ ಸರ್ಕಾರ ನೋಟಿಸ್ ನೀಡಿತ್ತು. ಅಲೋಕ್ ಮೋಹನ್ ನಿವೃತ್ತಿ ಬಳಿಕ ಅಲೋಕ್ ಕುಮಾರ್ಗೆ ಬಡ್ತಿ ಸಿಗಬೇಕಿತ್ತು. ಸದ್ಯ ಬಡ್ತಿ ಸಂಬಂಧ ಯಾವುದೇ ಆದೇಶ ಮಾಡದಂತ ರಾಜ್ಯ ಸರ್ಕಾರ ಈಗ ಮತ್ತೆ ಒಂದು ರೀತಿಯಲ್ಲಿ ತಲೆಬಿಸಿ ಶುರುವಾಗಿದೆ. ಭಾಸ್ಕರ್ ರಾವ್ ಫೋನ್ ಕದ್ದಾಲಿಕೆ ಆರೋಪ ಕೇಸ್ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ರಿಲೀಫ್ ಸಿಕ್ಕಂತಾಗಿದೆ. ಅಧಿಕಾರಿ ವಿರುದ್ಧ ಇಲಾಖಾ ತನಿಖೆಗೆ ನೋಟಿಸ್ಗೆ ತಡೆ ನೀಡಲಾಗಿದೆ. ಸರ್ಕಾರದ ನೋಟಿಸ್ ಪ್ರಶ್ನಿಸಿ ಸಿಎಟಿ ಮೆಟ್ಟಿಲೇರಿದ್ದಾರೆ ಐಪಿಎಸ್ ಅಧಿಕಾರಿ. ಮುಕ್ತಾಯಗೊಂಡಿದ್ದಂಥ ಕೇಸ್ಗೆ ಮತ್ತೆ ತನಿಖೆಗೆ ಸರ್ಕಾರ ನೋಟಿಸ್. 6 ವರ್ಷದ ಬಳಿಕ ಮತ್ತೆ ಇಲಾಖಾ ತನಿಖೆ ನೋಟಿಸ್ ನೀಡಿತ್ತು. ಸದ್ಯ ಸಿಎಟಿ ಅಂದ್ರೆ ಕೇಂದ್ರ ಆಡಳಿತ ಮಂಡಳಿ ತಡೆಯನ್ನು ನೀಡಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಸಿಎಟಿ ಆದೇಶವನ್ನು ಹೊರಡಿಸಿದೆ. ಸಿಬಿಐನಿಂದ 2 ಬಾರಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದ್ದಂಥ ಕೇಸ್ ಇದು. ಕದ್ದಾಲಿಕೆ ಕೇಸ್ನಲ್ಲಿ ಅಲೋಕ್ ಕುಮಾರ್ ಪಾತ್ರವಿಲ್ಲ ಅಂತ ಸಿಬಿಐ ವರದಿ ನೀಡಿದೆ. ಸಿಬಿಐ ವರದಿಯನ್ನು ಆಧರಿಸಿ ಇಲಾಖಾ ತನಿಖೆ ಕೈಬಿಟ್ಟಿದ್ದಂಥ ರಾಜ್ಯ ಸರ್ಕಾರ ಚೀಫ್ ಸೆಕ್ರೆಟರಿ ರಜನೀಶ್ ಗೋಯಲ್ ಇದ್ದಾಗ ಡಿಎನ ಕೈಬಿಡಲಾಗಿತ್ತು. 6 ವರ್ಷದ ಬಳಿಕ ಮತ್ತೆ ಇಲಾಖಾ ತನಿಖೆ ನೋಟಿಸ್ ಅನ್ನು ನೀಡಿತ್ತು. ಬಡ್ತಿ ನೀಡಬೇಕಿದ್ದಂಥ ಸಮಯದಲ್ಲಿ ಇಲಾಖಾ ತನಿಖೆಗೆ ಸರ್ಕಾರ ನೋಟಿಸ್ ನೀಡಿತ್ತು. ಅಲೋಕ್ ಮೋಹನ್ ನಿವೃತ್ತಿ ಬಳಿಕ ಅಲೋಕ್ ಕುಮಾರ್ಗೆ ಬಡ್ತಿ ಸಿಗಬೇಕಿತ್ತು. ಸದ್ಯ ಬಡ್ತಿ ಸಂಬಂಧ ಯಾವುದೇ ಆದೇಶ ಮಾಡದಂತ ರಾಜ್ಯ ಸರ್ಕಾರ ಈಗ ಮತ್ತೆ ಒಂದು ರೀತಿಯಲ್ಲಿ ತಲೆಬಿಸಿ ಶುರುವಾಗಿದೆ. ಭಾಸ್ಕರ್ ರಾವ್ ಫೋನ್ ಕದ್ದಾಲಿಕೆ ಆರೋಪ ಕೇಸ್ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ರಿಲೀಫ್ ಸಿಕ್ಕಂತಾಗಿದೆ. ಅಧಿಕಾರಿ ವಿರುದ್ಧ ಇಲಾಖಾ ತನಿಖೆಗೆ ನೋಟಿಸ್ಗೆ ತಡೆ ನೀಡಲಾಗಿದೆ.